ಆಹಾರ ಸಿಕ್ಕಿದ್ರೂ ಆಗ್ತದೆ ಇಲ್ಲದಿದ್ರೂ ಆಗ್ತದೆ. ಮತ್ತೆ ನಾನು ಬ್ರಹ್ಮಚಾರಿ ನೋಡು, ಮೈಥುನದ ವಿಷಯವೇ ಇಲ್ಲ. ಮತ್ತೆ ಭಯ ಇದೆ ಅಲ್ಲ, ಅದು ನನಗೆ ಬರೀಲಿಕ್ಕೆ ಮಾತ್ರ ಗೊತ್ತಿರುವುದು, ಅನುಭವದಲ್ಲಿ ಇಲ್ಲ. ಹಾಗಾಗಿ ಮತ್ತೆ ನೀನು ಉದ್ದ ಉರುಟು ಎಲ್ಲ ಮಾಡ್ತಾ ಇದ್ದೀಯಲ್ಲ, ಉದ್ದ ಉರುಟು ಮಾಡಬೇಡ, ಯಾವುದಾದ್ರೂ ಒಂದನ್ನು ಹೇಳು. ಅಲ್ಲ, ನೀನು ಭೂತದ ಹಾಗೆ ವರ್ತಿಸ್ತಾ ಇದೀಯಲ್ಲ. ಯಾರ ಭೂತ? ಯಾರು? ಮತ್ತೆ ಭೂತ ಅಲ್ಲದು, ಮತ್ತೆ ಅದ್ಭುತ. ಓ, ಅದು ಭೂತ? ಅದು ಭೂತ? ಭೂತ ಅಲ್ಲೋ, ಮತ್ತೆ ಅದ್ಭುತ ಅಂತ ಹೇಳು. ಅದ್ಭುತ. ಮತ್ತೆ ಉದ್ದುರುಟುತನವನ್ನು ತೋರ್ತಾ ಇದ್ದೀಯಲ್ಲ, ಯಾರೇ ನೀನು? ಕಿವಿ ಬಾಯಲ್ಲಿ ಮಾತನಾಡಿದರೆ ಬಡಿದೇನು? ಈಗ ಏನು? ನನ್ನ ಪರಿಚಯ ಕೇಳ್ತಾ ಇದ್ದಿ. ಹೌದು, ಯಾರು ನೀನು? ಅಗೋ ಅಲ್ಲಿ ಮುಂದೆ ನೋಡು, ಮಹಾದ್ವಾರ ಕಾಣುತ್ತಾ ಇದೆಯಲ್ಲ. ಹೌದು, ಅದುವೇ ಲಂಕಪಟ್ಟಣ. ಅಲ್ಲಿಯ ಅರಸ ದಶಗಂಟ ರಾವಣ ಇಲ್ಲಿಯ ಅರಸನನ್ನು ಹಾಗೂ ಸಮಸ್ತ ಪ್ರಜೆಗಳನ್ನು ರಕ್ಷಿಸುವುದಕ್ಕಾಗಿರುವವಳು ಲಂಕಿನಿ ಎನ್ನುವ ನನ್ನ ನಾಮಧೇಯ. ಓ, ಲಂಕಿಣಿಯ? ಒಳ್ಳೆ ಗೆಜ್ಜೆ ಅಲ್ಲಾಡಿಸಿದ ಹಾಗೆ ಶಬ್ದ ಕೇಳುತ್ತಾ ಉಂಟು. ಕಿಣಿಕಿಣಿ ಕಿಣಿಕಿಣಿ. ಕಿಣಿಕಿಣಿ ಯಾರು? ಮತ್ತೆ ಲಂಕಿನಿ. ಲಂಕಿನಿ ಅದೇ ಅಲ್ವಾ? ಶಾಕಿನಿ, ಡಾಕಿನಿ, ಕಿಣಿಕಿಣಿ ಕಿಣಿಕಿಣಿ. ಶಾಕಿನಿ ಡಾಕಿನಿ ಎಲ್ಲವೂ ಬೇರೆ. ಮತ್ತೆ ನಾನು ಲಂಕಿನಿ. ಹೌದಾ? ನಾನು ಹೋಗಿ ಹೋಗಿ ಮಂಗನಿಗೆ ಬುದ್ಧಿ ಹೇಳ್ತಾ ಇದ್ದೇನಲ್ಲ, ನನ್ನ ಪರಿಚಯ ಆಗಿರಲಿ. ಶುದ್ಧ ಕಳ್ಳನ ಹಾಗೆ ದ್ವಾರದ ಒಳಪ್ರವೇಶ ಮಾಡುತ್ತಾ ಇದ್ದಾನೆ. ಕಳ್ಳ ಯಾರು ನೀನು? ನಾನು ಕಳ್ಳ ಅಲ್ವೇ? ಕಳ್ಳನ ಕಾಳಿ ನಾನು, ಜಾಡಿ ರಾಕ್ಷಸೇ.
ಅಂದ್ರೆ ಹ. ಗಂಡ ಅಂತಲ್ಲ ಅರ್ಥ. ಹೌದಾ? ನೀನು ನನ್ನ ಗಂಡನನ್ನು ಹೇಳುವುದಾ? ಹಾಗಲ್ವೇ? ಮತ್ತೆ ನಾನಲ್ಲ. ನೀನು ನಲ್ಲ, ಹ. ನನ್ನ ಗಂಡನಾಗುತ್ತೀಯೇನೋ? ಹಾಗಲ್ವೇ? ಮತ್ತೆ ಅಯ್ಯೋ, ನಾ ಕಳ್ಳನಲ್ಲ. ಹೇಗೆ ಹೇಗೆ? ನಾ ಕಳ್ಳ ಅಲ್ವೇ? ಆ ನಿನಗೆ ಒಳ್ಳೆ ವಾಯುವಿನ ಪರಿಚಯ ಉಂಟಾ? ವಾಯುವಿನಲ್ಲಿ ಒಳ್ಳೆಯ ವಾಯು, ಕೆಟ್ಟ ವಾಯು ಅಂತ ಇದೆಯಾ? ಮತ್ತೆ ಇಲ್ವಾ? ಈಗ ದುರ್ಗಂಧ ಇಲ್ವಾ? ಓಹೋ, ಹಾಗಾದರೆ ನೀನು ಸುಗಂಧದ ಬಗ್ಗೆ ಮಾತನಾಡು. ಅಲ್ಲ, ಸುಗಂಧ ಅಂತ ಅಲ್ಲ. ಮತ್ತೆ ನಾವು ಉಸಿರಾಡುವಂತಹ ವಾಯು ಇಲ್ವಾ? ಹಾ, ಆ ವಾಯುವನ್ನು ಹಾ. ಪ್ರಾಣವಾಯು ಅಂತ ಹೇಳ್ತಾರೆ. ಹಾ. ಆ ಪ್ರಾಣವಾಯುವಿನ ಮಗ ನಾನು. ಓಹೋ, ನನ್ನನ್ನು ಸುಮಾರು ಹೆಸರಿನಿಂದ ಕರೀತಾರೆ. ಏನು ಯುವಕರ ಬಾಯಲ್ಲೆಲ್ಲ ನಾನು ಮಾರುತಿ. ಏನು? ಯುವಕರ ಬಾಯಲ್ಲೆಲ್ಲ ನಾನು ಮಾರುತಿ. ಮತ್ತೆ ಮಾರುತಿ? ಹಿರಿಯರೆಲ್ಲರಿಲ್ವಾ, ಹಾ, ನನ್ನನ್ನು ಆಂಜನೇಯ ಅಂತ ಹೇಳ್ತಾರೆ. ಹಾ. ಮತ್ತೆ ಹುಡುಗಿಯರೆಲ್ಲ ನನ್ನನ್ನು ಸುಂದರ ಅಂತ ಹೇಳ್ತಾರೆ. ಓಹೋ, ಹಾ. ನಿನ್ನ ಜಾತಿಯವರಲ್ಲಿ ನೀನು ಸುಂದರ ಆದ್ರೆ ಹಾ. ನನ್ನ ಜಾತಿಯವರಲ್ಲಿ ನನ್ನದೇ ಸೌಂದರ್ಯ. ಹೌದಾ? ಹಾ. ನಿನ್ನ ಸೌಂದರ್ಯ ಇದ್ರೂ ಇರಬಹುದು. ಕಾಣ್ತಾ ಇದೆಯಲ್ಲ? ಹಾ. ಹಾ. ಆದರೆ ಹಾ. ನನ್ನ ಬಾಯಿ ನೋಡಿದ್ಯಾ? ನನ್ನ ಹನು, ಹಾ. ಈ ಹನು ಉಬ್ಬಿರುವ ಕಾರಣ ಹಾ. ನನ್ನನ್ನು ಹನುಮಂತ ಅಂತ ಹೇಳ್ತಾರೆ. ಏನೇನು? ಹನುಮಂತ. ಹನುಮಂತ ಆದರೆ ನಿನಗಾಯಿತು. ಯಾಕೆ? ನಾವು ನಂಬಿಕೊಂಡು ಬಂದಿರುವಂತಹ ಪರಮೇಶ್ವರ, ಹಾ. ಆ ಮುಕ್ಕಣ್ಣ ಬಂದರು. ದ್ವಾರದ ಒಳ ಪ್ರವೇಶ ಮಾಡುವುದಕ್ಕೆ ಅನುಮತಿ ಇಲ್ಲ ಅಲ್ಲ, ಇಲ್ಲ. ನೀನೀಗ ಮೂರು ಕಣ್ಣಿನ ಬಗ್ಗೆ ಎಲ್ಲ ಮಾತಾಡಬೇಡ. ಹಾ. ನನಗೆ ಮೂರು ಕಣ್ಣುಂಟು. ಎಲ್ಲಿಂಟು ತೋರಿಸ? ನೋಡ್ತೀಯಾ? ಸರಿಯಾಗಿ ಲೆಕ್ಕ ಮಾಡ್ಬೇಕು ಈಗ. ಲೆಕ್ಕ ಮಾಡಿ, ಲೆಕ್ಕ ಸರಿಯಾ- ಮಾಡಿ. ಸರಿಯಾಗಿ ಎಲ್ಲ ಲೆಕ್ಕ ಮಾಡ್ಬೇಕು. ಮಾಡಿ. ಹಾ. ಇದೆಷ್ಟು? ಒಂದು, ಇದೆಷ್ಟು? ಎರಡು. ಓ, ಇಲ್ಲಿ ಒಂದು. ಅದೇ ಯಾವುದು? ಮತ್ತೆ? ಅದರಲ್ಲಿ ಎರಡು ಗಂಟೆ. ಹೌದಾ? ಹಾ. ಮತ್ತೊಮ್ಮೆ ಹೇಳ್ತೇನೆ. ಹಾ. ಸರಿ ಲೆಕ್ಕ ಮಾಡ್ಬೇಕು. ಹಾ. ಇದೆಷ್ಟು? ಒಂದು, ಇದಿಷ್ಟು? ಎರಡು. ಓ, ಇಲ್ಲಿ ಒಂದು. ಎಲ್ಲ? ನಾಳೆ ಹೇಳ್ತೇನೆ. ಎಲ್ಲ ದಾನವೇ, ಹಾ. ನಾನೀಗ ನಿನ್ನನ್ನು ಬಿಟ್ಟದ್ದು ಯಾಕೆ ಗೊತ್ತುಂಟಾ? ಯಾಕೆ? ನಿನಗೆ ನಾನು ಹೊಡಿಬಾರ್ದು. ಹಾ. ಯಾಕಂದ್ರೆ ನೀನು ಹೆಣ್ಣು, ಹಾ. ನಾನು ಬ್ರಹ್ಮಚಾರಿ ಅಲ್ವೇ. ನಿನ್ನ ಮೈಯನ್ನು ನಾನು ಮುಟ್ಟುವುದಕ್ಕಿಲ್ಲ. ಆದರೆ ಒಂದು ಪಂಥವನ್ನು ನಾನು ನಿನಗೆ ಕೊಡ್ತೇನೆ. ಏನು? ನೀನು ನನ್ನ ಮೈಯನ್ನು ಮುಟ್ಟಿದೆ ಅಂತ ಆದ್ರೆ, ಹಾ. ಒಂದು ಪೆಟ್ಟನ್ನು ಕೊಟ್ಟೆ ಅಂತ ಆದ್ರೆ, ಹಾ. ಪ್ರತಿಯಾಗಿ ಒಂದು ಪೆಟ್ಟನ್ನು ನಾನು ಕೊಟ್ಟೇನೆ. ನಾನು ಕೊಟ್ಟ ಮೇಲೆ ನೀನು ಎಲ್ಲಿಂದ ಕೊಡುವುದು? ಯಾಕೆ? ಅಲ್ಲೇ ಸತ್ತು ಹೋಗ್ತೀಯ ನೀನು. ಹಾ. ಅದಕ್ಕೆ ಬೇಕಾಗಿ ಹೇಳಿದ್ದು ನೀನು ಒಂದು ಮೊದಲು ಕೊಡು. ಅಲ್ಲ, ನನಗೆ ಹರಕೆ ಏನೂ ಇಲ್ಲ. ಹಾ. ಸತ್ರೆ ಸಾಯಿಲಿ, ಬರೇ ಒಂದು ಮಂಗ ಅಲ್ವಾ. ಹಾ. ನೀನು ಕೊಡು ಮೊದಲು. ಹಾಗಾದರೆ ಇಲ್ಲಿ ನಿಲ್ಲುವ. ಅಲ್ಲಿ ನಿಲ್ಬೇಕಾ? ಇಲ್ಲಿ ನಿಲ್ಲುವ. ಈಗ ನಿಂತ್ರೆ ಆದಿತ? ಸರಿನಿಲ್ಲ. ಹಾ, ಸಾಕು. ಕೊಡ್ತೇನೆ. ಹಾ. ನೋಡುವ. ಹಾ. ಒಂದು ಕೈ ನೋಡೇ ಬಿಡುವ. ಹಾ. ಅಯ್ಯೋ, ಅಯ್ಯೋ, ಅಯ್ಯೋ. ಹೊಡಿಯ, ಹೊಡಿಯ. ಒಂದು ಬೇಗ ಕೈ ಹೊಡಿಯ. ಹೊಡಿತಲ್ಲ. ಬಾಗ್ಲಿಕ್ಕೆ ಆಗುದಿಲ್ಲ, ಹೊಡಿಯ. ಇನ್ನೊಂದು ಕೈ ಇದೆ. ಇನ್ನೊಂದು ಕೈಯಲ್ಲಿ ಪ್ರಯತ್ನ ಮಾಡ್ತೇನೆ, ನೋಡುವ. ಹೊಡಿಯ, ಹೊಡಿಯ. ಅಯ್ಯಯ್ಯೋ. ಗೊತ್ತೇ ಆಗುದಿಲ್ಲ, ಹೊಡಿಯ. ಇನ್ನೊಂದು ಕೈ ಹೋಯಿತಲ್ಲ. ಇನ್ನು ಎರಡು ಕಾಳು ಮಾತ್ರ ಇದೆ. ಅದರಲ್ಲಿ ಒಂದು ಪ್ರಯತ್ನ ಮಾಡುತ್ತೇನೆ. ಆಯ್ತಾ? ಇನ್ನು ಒಂದೇ ಕಾಳು ಇರುವುದು. ಹೌದಾ? ಇನ್ನು ನೀನು ಕೊಡು. ನಾನು ಪ್ರಯತ್ನ ಮಾಡ್ಲಾ? ನೀನು ಪ್ರಯತ್ನ ಮಾಡು. ಜಾಣೆಗೆ ಮಾತಿನ ಬಿಟ್ಟು, ಹಾ. ಎಮ್ಮೆಗೆ ಮುಷ್ಟಿ ಬಿಟ್ಟು ಬಾ ಬಾ ಮುಂದೆ. ಮುಂದೆ.
ಒಳಗೆ ಬಂದು ದುರ್ದಶೆನುತ ಬಳಿಕ ಹನುಮಂತ ಅಣುರೂಪಿಣಿಯು ಬಂದಲ್ಲಿ ಸುಳಿದಾಡಿ ಹುಡುಕುತ್ತಿರಲೋ ಓ ಹಲವು ಬರೆಯಲಿ ಲಂಕಾಲಕ್ಷ್ಮಿಯ ಜೊತೆಗೆ ಹೋರಾಟವನ್ನು ಮಾಡುವಾಗ ಆಕೆಯ ದೇಹದಿಂದ ಏನೋ ಒಂದು ಬಿಡುಗಡೆ ಹೊಂದಿದಂತಹ ಅನುಭವ ಆಯ್ತಲ್ಲ. ಹಿಂದೆ ಹರನು ಬ್ರಹ್ಮನ ಕಪಾಲವನ್ನು ಚಿವುಟಿ ಭಿಕ್ಷಾಟನೆಯನ್ನು ಮಾಡುವಂತಹ ಕಾಲಕ್ಕೆ ಈಕೆ ಯಕ್ಷಿಣಿಯಾಗಿದ್ದಾಗ ಮಣ್ಣೆರಚಿದ್ದಾಳಂತೆ. ಆಗ ಈಕೆಗೆ ಶಾಪ ಸಿಕ್ಕಿದ್ದು, ನೀನು ದಾನವೆಯಾಗಿ ಹೋಗು, ಲಂಕೆಯ ಬಾಗಿಲನ್ನು ಕಾಯುತ್ತಾ ಇರು ಎನ್ನುವ ಹಾಗೆ. ಮತ್ತೆ ಹರನೇ ಹೇಳಿದಾನಂತೆ, ಆತನ ಅಂಶ ಸಂಭೂತನೆ ಬಂದು ನಿನ್ನ ಶಾಪವನ್ನು ವಿಮೋಚನೆ ಮಾಡುತ್ತೇನೆ ಎನ್ನುವ ಹಾಗೆ. ಈ ಕಾಲಕ್ಕೆ ನನ್ನಿಂದಲಾಗಿ ಆಕೆಯ ಶಾಪ ವಿಮೋಚನೆ ಆಯ್ತಲ್ಲ, ಹಾಗಾದ್ರೆ ಲಂಕಾ ಲಕ್ಷ್ಮಿ ತೊಲಗಿದಳು, ರಾವಣನಿಗೆ ಬಂತು ದುರ್ದಶೆ. ಹಾಗಾದ್ರೆ ಇನ್ನು ನಾನು ಈ ರೂಪದಲ್ಲಿ ಹೋಗುವುದಲ್ಲ. ಯಾಕೆ ಗೊತ್ತುಂಟಾ? ಈಗ ಇವಳು ತಡೆದ್ಲು, ಇನ್ನು ಒಳಗೆ ಎಷ್ಟು ಮಂದಿ ತಡೆಯಲಿಕ್ಕಿಲ್ಲ ನನ್ನನ್ನು. ಸುಗ್ರೀವಾಜ್ಞೆಯಾದಂತಹ ಕಾಲಾವಧಿಯು ಮುಗಿಯುತ್ತಾ ಬರ್ತಾ ಇದೆ. ಹಾಗಾದ್ರೆ ಅನುರೂಪವನ್ನು ತಳೆದು ಯಾರಿಗೂ ಕಾಣದ ಹಾಗೆ ಒಳಪ್ರವೇಶ ಮಾಡಬೇಕು. ಸಾಗಿ ಹೋಗುತ್ತೇನೆ. ಬಲವಂತ ನಿದ್ರೆಯಲ್ಲಿ ಮೈ ಮಿರಿದು ಮಲಗಿರ್ಪ ಕುಂಭಕರ್ಣನ ಜ್ವಾದದೊಳು ದಿಕ್ಕಿಯೇ ಸುಳಿದುಳಿದು ವಜ್ರಗಂಬಗೆ ಸಿಡಿದು ಅಲ್ಲಿಂದ ಬರಬಂಟು ದಣಿದನಂದೋ ದಣಿದನದು ಅನುರೂಪದಿಂದ ಯಾವುದೋ ಒಂದು ಕೋಣೆಯನ್ನು ನಾನು ಪ್ರವೇಶ ಮಾಡಿದ್ದೆ ತಡ. ಒಂದು ಬಿರುಗಾಳಿ ನನ್ನನ್ನು ಒಳಕ್ಕೆ ಎಳೆಯಿತಲ್ಲ. ಆ ಬಿರುಗಾಳಿಯಲ್ಲಿಯೇ ಒಳಕ್ಕೂ ಹೊರಕ್ಕೂ ಒಳಕ್ಕೂ ಹೊರಕ್ಕೂ ಹೋದಂತಹ ನಾನು ಬಂದು ಅಪ್ಪಳಿಸಿದ್ದು ಈ ವಜ್ರ ಕಂಬಕ್ಕೆ. ಅಬ್ಬಬ್ಬಬ್ಬಬ್ಬಬ್ಬ, ಯಾವುದಪ್ಪ ಈ ಬಿರುಗಾಳಿ? ಈ ವಾಯುಪುತ್ರನನ್ನು ತಡೆಯುತ್ತಾ ಇರುವುದು. ಇದು ಯಾರು? ಕುಂಭಕರ್ಣ ಅಲ್ವೇ? ಈತನ ಒಂದು ಅವಸ್ಥೆಯೇ. ಈತನಿಗೆ 6 ತಿಂಗಳ ಕಾಲ ನಿದ್ದೆ ಮಾಡಿ ಎದ್ರೆ ಮತ್ತೆ 6 ತಿಂಗಳ ಕಾಲ ಊಟ ಮಾಡಿ ಮತ್ತೆ ಮಲಗಿದ್ರೆ ಮತ್ತೆ 6 ತಿಂಗಳ ಕಾಲ ನಿದ್ದೆ. ಈತನ ಗೊರಕೆ ಎಳೆಯುವ ರಭಸಕ್ಕೆ ಈತನ ಮೂಗಿನ ಒಳಗೆ ಹೋದದಲ್ಲ ನಾನು. ಎಲ್ಲಿ ಎಲ್ಲ ಹೋದೆ ನನಗೆ ಗೊತ್ತು. ಇನ್ನು ಎಷ್ಟು ಸ್ನಾನ ಮಾಡಬೇಕು ನನಗೆ ಗೊತ್ತು. ಹಾಗಾದ್ರೆ ಇನ್ನು ಅನುರೂಪ ಅಲ್ಲ. ಏನು ಮಾಡಬೇಕು? ಗಾತ್ರವನ್ನು ಸ್ವಲ್ಪ ಹಿಗ್ಗಿಸಿದ್ದೇನೆ. ಇನ್ನು ಹೋಗುವುದು ಮಾರ್ಜಾಲ ಗಾತ್ರದಲ್ಲಿ. ಒಂದು ಬೆಕ್ಕಿನ ಗಾತ್ರವನ್ನು ತಳೆದು ಈ ಲಂಕೆಯಲ್ಲಿ ಸೀತಾನ್ವೇಷಣೆ ಮಾಡಬೇಕು. ಸಾಗಿ ಹೋಗುತ್ತೇನೆ. ಸೀತಾನ್ವೇಷಣೆಯನ್ನು ಮಾಡಿ 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 ಅದೆಷ್ಟೋ ಮನೆಗಳು ಕಳೆದು ಹೋಯಿತು. ಇನ್ನು ಯಾವುದೋ ಒಂದು ಮನೆಯ ಹತ್ತಿರ ತಲುಪುವಾಗ ಸುಸ್ವರವಾದಂತಹ ಒಂದು ನಾದ ಕೇಳಿ ಬರುತ್ತಾ ಇದೆಯಲ್ಲ. ತ್ರಿಣಯ ಸಖ ಮಧುಸೂದನ ಅಚ್ಯುತ ವನಜಲೋಚನ ಎನ್ನುವ ಹಾಗೆ ಯಾರಾಗಿರಬಹುದು? ಕಿಟಕಿಯ ಮರೆಯಲ್ಲಿ ಇಣುಕಿ ನೋಡಿದೆ ಎಂದಾದ್ರೆ ಇದು ಯಾರು? ವಿಭೀಷಣನಲ್ವೇ? ಪರಮ ಹರಿಭಕ್ತನಾದಂತಹ ವಿಭೀಷಣನ ಮನೆ ಇದು. ಈತನ ಮನೆಯಲ್ಲಿ ನಾನು ಸೀತಾನ್ವೇಷಣೆ ಮಾಡಿದೆ ಎಂದಾದ್ರೆ ನನಗೆ ಪಾಪ ಅಂಟಿಕೊಳ್ಳುವುದಕ್ಕಿಲ್ವೇ? ಹಾಗಾದ್ರೆ ಈ ವಿಭೀಷಣನ ಮನೆಯಲ್ಲಿ ಸೀತಾನ್ವೇಷಣೆ ಮಾಡುವುದಕ್ಕಿಲ್ಲ. ಹಾಗಾದ್ರೆ ಮುಂದುವರಿಯುತ್ತೇನೆ. ರಾವಣ ಚೆಲ್ವ ಮಂಚದ ಮೇಲೆ ಮಲಗಿರೆ ಬಲ್ಲೆದನು ತಾಗಳು ಮನದಲ್ಲಿ
ಬಾಳಲು ತಿಂದ ಬಲ್ಲಿದನು ತಾಕಂಡು ಮನದಲ್ಲಿ ಬಾಳಲು ತಿಂದ ಅಯ್ಯೋ ಅಯ್ಯೋ ಪಾಪಿ ದಶ ಮಲಗಿದಾಗೆಯೋ ಇವಳು ವೈದೇಹಿ ತಾನೇ ಮಲಗಿದಾಗೆಯೋ ಇವಳು ವೈದೇಹಿ ತಾನೇ ವೈದೇಹಿ ತಾನೇ ಅಲುದೂರ ಗುಣಗಾನ ಪಾಪಿದ ಜಗೈಧ ಮಲಗಿದಾಗಿಯೂ ಇವಳು ವೈದೇಹಿ ತಾನೇ ಅಲೆಯಾಯ್ತು ರಾಘವಗೆ ಅಂದೆ ಇವಳಿಂದ ಆ ರಾಘವನಿಗೆ ಅಲೆಯಾಯ್ತು ರಾಘವಗೆ ಅಂದೆ ಇವಳಿಂದ ಇವಳಿಂದ ಕಲೆಯಾಯಿತು. ಗೆಲವಿಲ್ಲ ಮುಂದೆ ಮಗೆ ದಣಿವುದಿದು ವ್ಯಥ ಗೆಲವಿಲ್ಲ ಮುಂದೆ ಮಗೆ ದಣಿವುದಿದು ವ್ಯರ್ಥ ಬಲು ದೋಷಗೊಳಗಾದ ಪಾಪಿ ದಶಕಥ ಈ ದಶಕಂಠ ಅಯ್ಯೋ ದೇವರೇ ದೇವರೇ, ಇಂತಹ ದೃಶ್ಯವನ್ನು ನಾನು ಕಾಡುತ್ತಾ ಇದ್ದೇನೆ. ಸೀತಾನ್ವೇಷಣೆಯನ್ನು ಮಾಡುತ್ತಾ ಮಾಡುತ್ತಾ ಯಾವುದೋ ಒಂದು ಕೋಣೆಯ ಒಳಗೆ ಪ್ರವೇಶ ಮಾಡಿದ್ದೇ ತಡ. ಅಯ್ಯೋ, ನನ್ನ ಜೀವನದಲ್ಲಿ ಇಂತಹ ದೃಶ್ಯವನ್ನು ನಾನು ಕಾಣಬಾರದಿತ್ತು. ಅಂತಹ ದೃಶ್ಯವನ್ನು ನಾನು ಕಾಣುತ್ತಾ ಇದ್ದೇನಲ್ಲ. ಪಾಪಿ ದಶಕಂಠ ಉತ್ಸಾಹದಿಂದ ಇಲ್ಲಿ ಮಲಗಿದ್ದಾನೆ. ಈತನ ಜೊತೆಗೆ ಓರ್ವಾಕೆ ಹೆಣ್ಣು ಕಾಣಿಸುತ್ತಾ ಇದ್ದಾಳಲ್ಲ. ಯಾವ ಬಾಯಿಯಿಂದ ಹೇಳುವುದು ನಾನು? ಕಳಂಕರಹಿತನಾದಂತಹ ಶ್ರೀರಾಮಚಂದ್ರನ ಬಾಳಿಗೆ ಈಕೆ ಕರಿಚುಕ್ಕೆಯಾಗಿ ಪರಿಣಮಿಸಿದಳಲ್ಲ. ನಾವು ಇಲ್ಲಿಯವರೆಗೆ ಪಟ್ಟಂತಹ ಶ್ರಮ ದಣಿವು ಎಲ್ಲವೂ ವ್ಯರ್ಥವಾಗಿ ಹೋಯ್ತಲ್ಲ. ಅಯ್ಯೋ ದೇವರೇ, ಏನು ಮಾಡುವುದು ಏನು ಮಾಡುವುದು? ಹಾ 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 ದಾನವರ ಸೌಹರಿದಿ ದಾಡಿದರೆ ನಾಮುನಿ ಏನೆಂದು ಬೇಳುವನು ಎನ್ನೊಡೆಯ ರಾಮ ಏನೆಂದು ಬೇಳುವನು ಎನ್ನೊಡೆಯ ರಾಮ ರಾಮ ಈ ಪಾಪಿ ರಾವಣ ಮಳಗಿದಳ್ಳಿಗೆ ಆತನ ಕುತ್ತಿಗೆಯನ್ನು ಹಿಚ್ಚುಕಿ ಅಲ್ಲಿಗೆ ಕೊಂದು ನಾ ಹೋಗಬಲ್ಲೆ. ಆದರೆ ಯಾಕೆ ಹೋಗುವುದಿಲ್ಲ? ಶ್ರೀರಾಮಚಂದ್ರ ನನಗೆ ಏನೆಂದು ಅಪ್ಪಣೆ ಮಾಡಿರುವುದು? ವೈದೇಹಿಯನ್ನು ಹುಡುಕಿಕೊಂಡು ಬಾ ಎನ್ನುವ ಹಾಗೆ ಮಾತ್ರ ಹೇಳಿರುವುದು. ಈಗ ನಾನು ಈತನನ್ನು ಕೊಂದು ಹೋದೆ ಎಂದಾದ್ರೆ ಶ್ರೀರಾಮಚಂದ್ರ ಒಂದು ವೇಳೆ ಹನುಮಂತ ನೀ ತಪ್ಪಿದೆ ಎನ್ನುವ ಹಾಗೆ ಹೇಳಿದ್ರೆ ನನ್ನ ಜೀವನ ವ್ಯರ್ಥವಾಗಿ ಹೋಗುವುದಕ್ಕಿಲ್ವೇ? ಹಾಗಾದ್ರೆ ಇನ್ನು ನಾನು ಏನು ಮಾಡುವುದು? ಯಾವ ದಾರಿಯನ್ನು ನೋಡುವುದು? ಅಯ್ಯೋ ದೇವ ತರಹರಿದಿ ಮನದೊಳಗಿದ ರಾಮ ಕುರುಹುಗಳ ಬೇಳ್ದುದನು ಕಂಡು ನಿಸ್ಸೇಮ ಸರಿ ಸರಿ ಪದುಮರೀಗಗಳಿಲ್ಲ ಬಾದದಲ್ಲಿ ಮುಂದೆ ವಿಧವತ್ವ ತೋರುತ್ತಿದೆ ಹಿಡದಲೆಯ ಹಿಂದೆ ಮಚ್ಚಲಾಂಜನ ನೋಡೆ ಬಲ್ಲ
ತೊಡೆಯೋಳಿಲ್ಲ ಅಚ್ಚುತನದ ತಿಳಿವಳು ಸರ್ವಥ ಅಲ್ಲ 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 ಹರಿಸಿ ಮನದೊಳಗೆ ಸುಗ್ರೀವಾಜ್ಞೆಯನ್ನು ಪಡೆದು ಹೊರಡುವಂತಹ ಕಾಲಕ್ಕೆ ಶ್ರೀರಾಮಚಂದ್ರ ನನ್ನನ್ನು ಮಗ ಎನ್ನುವ ಹಾಗೆ ಭಾವಿಸಿ ಬಳಿಗೆ ಕರೆದು ಕೆಲವೊಂದು ಕುರುಹುಗಳನ್ನು ಹೇಳಿದ್ದಾನೆ. ಸೀತಾಮಾತೆಯ ಪಾದದಲ್ಲಿ ಪದುಮರೇಖೆ ಇದೆಯಂತೆ. ನೋಡುವ ನೋಡ್ತೇನಂತೆ. ಪದುಮರೇಖೆ ಕಾಣ್ತಾ ಇಲ್ಲ. ಮಾತ್ರವಲ್ಲ, ತೊಡೆಯಲ್ಲಿ ಮತ್ಸ್ಯಲಾಂಛನ ಇದೆ ಎನ್ನುವ ಹಾಗೆಯೂ ಹೇಳಿದ್ದ. ಆದರೆ ಮತ್ಸ್ಯಲಾಂಛನವು ಕಾಣುತ್ತಾ ಇಲ್ಲವಲ್ಲ. ಮತ್ತೊಂದು ವಿಚಾರ, ಈಕೆಯ ಮುಡಿಯನ್ನು ಸರಿಯಾಗಿ ನೋಡಿದೆ ಎಂದಾದರೆ ವಿಧವತ್ವ ಎಂದು ಕಾಣುತ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಕೂದಲು ಕಟ್ಟುವಂತಹ ಜಾಗದಲ್ಲಿ ಕೂದಲು ಉದುರುತ್ತದೆ ಅಂತ ಆದ್ರೆ ಅವರಿಗೆ ವಿಧವತ್ವ ಬರುತ್ತದೆ. ಅವರ ಗಂಡ ಹತ್ತಿರದಲ್ಲಿಯೇ ಸಾಯುವುದಕ್ಕಿದ್ದಾನೆ ಎನ್ನುವ ಹಾಗೆ ಮಾತಿದೆ. ಆದರೆ ವೈದೇಹಿಯಾದಂತಹ ಸೀತಾಮಾತೆಗೆ ವಿಧವತ್ವ ಬರುವುದಕ್ಕೆ ಸಾಧ್ಯವಿದೆ. ಹಾಗಾದರೆ ಈಕೆ ಯಾರು? ಮಯತನುಜೆಯಾದಂತಹ ಪರಮ ಪಾತಿವ್ರತೆಯಾದಂತಹ ಮಂಡೋದರಿ ಈಕೆ. ಅಬ್ಬಬ್ಬಬ್ಬಬ್ಬ, ಈ ಇಳಿಯ ವಯಸ್ಸಿನಲ್ಲಿಯೂ ಎಂತಹ ತೇಜಸ್ಸು, ಎಂತಹ ಓಜಸ್ಸು! ಒಂದೊಮ್ಮೆಗೆ ನನಗೆ ಸೀತಾಮಾತೆಯ ಹಾಗೆ ಕಂಡಲಲ್ಲ. ಹಾಗಾದ್ರೆ ಇವಳು ಸೀತೆ ಅಲ್ಲ.